ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಾಗಿ ಅಂದ್ರೆ ನಿಮಗೆ ಕೊಡ್ತೀನಿ ಓಪನ್ ಮಾಡಕ್ಕೆ. ಆಹಾ, ಎಷ್ಟು ಚುರುಕಾಗಿದಾರಪ್ಪ ನನ್ನ ಪುಟ್ಟಿ. ಸರಿ, ನೀನೇ ಓಪನ್ ಮಾಡು. ನೀನ್ ಅಲ್ಲಿವರೆಗೂ ನನ್ನ ಜೊತೆನೇ ಇರ್ತೀಯಾ? ಹೆಣ್ಮಗಳು, ನೀ ನನ್ನ ಜೊತೆನೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣೆ. ಸರಿ. ಇಬ್ರು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತೀವಿ. ಒಬ್ರು ಮುಖ ಒಬ್ರು ದಿನ ಬೆಳಗಾದ್ರೆ ನೋಡ್ಬೇಕು. ಆದ್ರೂ ಮದ್ವೆ ಆಗ್ತಿರೋದ್ರ ಬಗ್ಗೆ ನನ್ನ ಹತ್ರ ಒಂದು ಮಾತು ಕೂಡ ಬಾಯ್ ಬಿಡ್ಲಿಲ್ವಲ್ಲ. ಅಲ್ಲ, ಈ ಫೀಲಿಂಗ್ಸ್ ಎಲ್ಲ ನನಗೊಬ್ಬನಿಗೆ ಮಾತ್ರ ಇರೋದಾ? ಪಲ್ಲವಿ ಅವ್ರಿಗೆ ನನ್ನ ಮೇಲೆ ಯಾವ ಭಾವನೆಗಳು ಇಲ್ವಾ? ಈ ಹೆಂಗಸರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರಕ್ ಆಗೋದಿಲ್ಲ ಇವ್ರಿಗೆ. ಅಲ್ಲ, ಮೊನ್ನೆ ಎಲ್ಲ ನಾನು ಕೊಟ್ಟಿರೋ ಗಿಫ್ಟನ್ನ ಅಷ್ಟು ಖುಷಿಯಾಗಿ ತಗೊಂಡ್ರು. ಪಾರ್ಕಲ್ಲಿ ನನ್ನ ಹತ್ರ ಅಷ್ಟು ಖುಷಿಯಾಗಿ ಮಾತಾಡಿದ್ರು. ಇವಾಗ ನೋಡಿದ್ರೆ ನಾನು ಯಾರೋ ಗೊತ್ತೇ ಇಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಾ ಇದ್ದಾರೆ. ಸುಮ್ಮನೆ ನಾನು ಒಬ್ನೇ ಅನ್ಸುತ್ತೆ ಮನ್ಸಲ್ಲಿ ಏನೇನೋ ಭಾವನೆಗಳು ಇಟ್ಕೊಂಡಿದ್ದಕ್ಕೆಲ್ಲ ಒದ್ದಾಡ್ತಾ ಇರೋದು. ಈ ಪಲ್ಲವಿ ಅವ್ರಿಗೇನು ಅನ್ನಿಸ್ತಾ ಇಲ್ವಾ ಅಂತ? ನನ್ನಲ್ಲಿ ಆಗ್ತಿರೋ ಒದ್ದಾಟಗಳು ಅವರಲ್ಲಿ ಯಾಕೆ ಆಗ್ತಾ ಇಲ್ಲ? ಅವ್ರ ಮನ್ಸಲ್ಲಿ ಒದ್ದಾಟ ಇದ್ದಿದ್ರೆ, ನನ್ನ ಥರ ಇರೋ ಭಾವನೆಗಳು ಅವ್ರ ಮನ್ಸಲ್ಲೂ ಇದ್ದಿದ್ರೆ, ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಳಕ್ ಯಾಕೆ ಒಪ್ಕೋತಾ ಇದ್ರು? ನಾನೇ ದೊಡ್ಡ ಫೂಲ್ ಅನ್ಸುತ್ತೆ. ಮನ್ಸಲ್ಲಿ ಏನೇನೋ ಆಸೆಗಳನ್ನ ಬೆಳೆಸ್ಕೊಂಡು ಹೀಗೆಲ್ಲ ಒದ್ದಾಡ್ತಾ ಇದ್ದೀನಿ. ನೋ, ನಾನು ಹೀಗೆಲ್ಲ ಒದ್ದಾಡಬಾರ್ದು. ಅವ್ರು ನನ್ನನ್ನು ಹೇಗೆ ಇಗ್ನೋರ್ ಮಾಡ್ತಿದ್ದಾರೋ ನಾನು ಅವ್ರನ್ನ ಹಾಗೆ ಇಗ್ನೋರ್ ಮಾಡಬೇಕು. ಹೋಗ್ಲಿ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಬೇಡ, ಅಟ್ಲೀಸ್ಟ್ ನನ್ನ ಒಬ್ಬ ಫ್ರೆಂಡಾಗಿ ಕೂಡ ಟ್ರೀಟ್ ಮಾಡ್ಲಿಲ್ವಲ್ಲ. ನನ್ನ ಹತ್ರ ವಿಷಯ ಹೇಳ್ಬೋದಾಗಿತ್ತಲ್ವಾ? ಅಯ್ಯೋ, ಅವ್ರು ಯಾರನ್ನಾದ್ರೂ ಮದುವೆ ಆಗ್ಲಿ, ನಾನು ಯಾಕೆ ಇಷ್ಟು ಸಿಟ್ಟು ಮಾಡ್ಕೋಬೇಕು? ನಾನು ಯಾಕೆ ಇಷ್ಟು ಫೀಲ್ ಮಾಡ್ಕೋಬೇಕು? ಏನಾದ್ರೂ ಮಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ. ಇನ್ಮೇಲೆ ಅವ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ನಾನು ಏನೇ ಇದ್ರು ನನ್ನ ಕೆಲ್ಸದ ಮೇಲೆ ಅಷ್ಟೇ. ಆಫೀಸಲ್ಲಿ ನಾನು ಕ್ಯಾಬಿನಿಗೆ ಬಂದ್ರೆ ಮಾತ್ರ ಮಾತಾಡಿಸ್ತೀನಿ, ಕೆಲ್ಸದ ಸಲುವಾಗಿ ಮಾತ್ರ ಮಾತಾಡಿಸ್ತೀನಿ. ಆಫೀಸಿಂದ ಹೊರಗೆ ಕಾಲಿಟ್ಟ ಮೇಲೆ ನಾನು ಯಾರೋ, ಅವ್ರು ಯಾರೋ, ಅವ್ರು ಮುಖ ಕೂಡ ನಾನು ನೋಡಲ್ಲ. ಆದ್ರೂ ಅವರಿಂದ ಈ ರೀತಿ ಮಾತಾಡದೆ ದೂರ ಇರಕ್ಕಾಗ್ತಾ ಇಲ್ಲ. ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಈ ರೀತಿ ಎಲ್ಲ ಮಾಡಿದ್ರಿ ಅಂತ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಏನ್ ಮಾಡ್ಲಿ? ಫೋನ್ ಮಾಡಿ ವಿಚಾರಿಸ್ಲಾ? ಅಲ್ಲ, ಕಾಲ್ ಮಾಡಿ ಏನಂತಾದ್ರೂ ಮಾತು ಶುರು ಮಾಡ್ಲಿ. ನಾನು ಹೋಗಿ ಅವ್ರ ಹತ್ರ ಹುಡುಗನ್ ಯಾಕೆ ಒಪ್ಕೊಂಡ್ರಿ, ಯಾಕೆ ಮದ್ವೆ ಆಗ್ತಿದ್ದೀರಾ ಅಂತ ಕೇಳಕ್ಕಾಗತ್ತಾ? ಒಂದ್ ಪಕ್ಷ ನಾನು ಹಾಗೆಲ್ಲ ಕೇಳಿ ನನ್ನಿಷ್ಟ, ನನ್ ಜೀವನ ಅಂತೆಲ್ಲ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ರೆ ನಾನು ಏನ್ ಮಾಡ್ಲಿ? ಈ ಪಲ್ಲವಿಯವ್ರನ್ನ ನಂಬಕ್ಕಾಗೋದಿಲ್ಲ. ಹಾಗೆ ಹೇಳಿದ್ರು ಹೇಳ್ಬಿಡ್ತಾರೆ. ಮೊದ್ಲೇ ದೊಡ್ಡ ಕೋಪಿಷ್ಟೆ, ಮೂಗಿನ ತುದಿಲೇ ಇರುತ್ತೆ ಅವ್ರ ಕೋಪ. ಏನ್ ಮಾಡ್ಲಿ ನಾನು? ಯಾವ್ದಾದ್ರೂ ಕೇಸ್ ಫೈಲ್ನ ನೆಪವಾಗಿ ಇಟ್ಕೊಂಡು ಅವ್ರ ಕ್ಯಾಬಿನ್ಗೆ ಹೋಗಿ ಮಾತಾಡಿಸ್ಲಾ? ಕೈ ಹಿಡ್ಕೊಪುಟ್ಟ. ಪರವಾಗಿಲ್ಲ ಮ್ಯಾಜಿಕ್ ಮಾಸ್ಟರ್, ನಾನೇ ಬರ್ತೀನಿ. ಅಯ್ಯೋ, ನೀನ್ ಕಳ್ದೋಗ್ಬಿಟ್ರೆ? ಅಯ್ಯೋ, ನಾನೇ ನಿನ್ನ ಕಳ್ದಕ್ಕೆ ಇನ್ನ ಚಿಕ್ಕ ಹುಡುಗಿನ. ಓ, ಮತ್ತೆ ನೀನ್ ದೊಡ್ಡವಳ? ಓ, ನಾನು ಪ್ರಿನ್ಸಸ್ಸು ಯಾರಿಗೂ ಭಯ ಪಡಲ್ಲ. ನನ್ ಮಗಳೇ ಆದ್ರೂ ಆ ಭೀಮಾಂಬಿಕಾ ತರ ಒಂದಿಷ್ಟು ಆಟಿಟ್ಯೂಡ್ ಬಂದಿದೆ. ಎಷ್ಟೇ ಆದ್ರೂ ಆ ಭೀಮಾಂಬಿಕಾ ಮೊಮ್ಮಗಳಲ್ವಾ? ಆದ್ರೂ ಅವಳಿಗೂ ಚಳ್ಳೆ ಹಣ್ಣು ತಿನ್ಸೋದೆ.
ನನಗೆ ಈ ಪಲ್ಲವಿ ಭೀಮಾಂಬಿಕಾ ಎಲ್ಲ ಒಂದೇ.